ಗೃಹಲಕ್ಷ್ಮಿ ಯೋಜನೆ ಮಾತ್ರವಲ್ಲ, ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆಗೂ ಸರ್ಕಾರ ಮುಂದಾಗಿದೆ. ಉಚಿತ ವಿದ್ಯುತ್ ಲಾಭ ಪಡೆಯುತ್ತಿರುವ ಅನರ್ಹರಿಗೆ ಶಾಕ್ ನೀಡಲು ಸಜ್ಜಾಗಿದೆ. ಹಾಗೆ ಶಕ್ತಿ ಯೋಜನೆಗೂ ಶೀಘ್ರವೇ ಕಾರ್ಡ್ ಬಿಡುಗಡೆಗೆ ಸಿದ್ಧತೆ ನಡೆದಿದೆ. ಗೃಹಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. ಇವ್ರಿಗೆ ಬೇಕಂತೆ ಇವರು ಯಾವಾಗ ಬೇಕಾವಾಗ ಕಾನೂನು ಮಾಡ್ಕೊಂಬಾರ್ದು ಸರ್. ತೆಗೆಯೋದಾದ್ರೆ ಪೂರ್ತಿ ತೆಗೆದುಬಿಡ್ಲಿ. ಗೃಹಜ್ಯೋತಿ ಯೋಜನೆಗೂ ಸರ್ಕಾರದಿಂದ ಮೇಜರ್ ಸರ್ಜರಿ. ಮನೆಗಳಿಗಲ್ಲ, ರಾಜ್ಯದ ನಿವಾಸಿಗಳಿಗೆ ಮಾತ್ರ ಉಚಿತ ವಿದ್ಯುತ್. ಆರ್ಥಿಕ ಸೋರಿಕೆ ತಡೆಯಲು ಅನರ್ಹರಿಗೆ ಗ್ಯಾರಂಟಿ ಯೋಜನೆ ಲಾಭವನ್ನ ಸ್ಥಗಿತಗೊಳಿಸಲು ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಯೋಜನೆ ಮಾತ್ರವಲ್ಲ, ಪ್ರತಿ ತಿಂಗಳು 200 ಯೂನಿಟ್ ತನಕ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡುವುದಾಗಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗೃಹಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೆಯಲ್ಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ. ಅವರೇ ವಾಸ ಇದ್ದಾರಾ, ಬೇರೆ ವಾಸ ಮಾಡ್ತಾ ಇದ್ದಾರಾ, ಯಾರ ಮನೇಲಿ ವಾಸ ಮಾಡ್ತಾರೆ, ನಮ್ಮ ಕರ್ನಾಟಕದವ್ರು ಅಲ್ವಾ, ಅವ್ರ ವ್ಯವಸ್ಥೆ ಏನಿದೆ, ಇದನ್ನೆಲ್ಲ ಕೂಡ ನಮಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅಷ್ಟಕ್ಕೂ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿರೋದ್ಯಾಕೆ ಅಂತ ತೋರಿಸ್ತೀವಿ ನೋಡಿ. ಗೃಹಜ್ಯೋತಿ ಯೋಜನೆ ಮೂಲಕ 1.70 ಕೋಟಿ ಕುಟುಂಬಗಳಿಗೆ ಗೃಹ ಬಳಕೆಗಾಗಿ ಸರ್ಕಾರ ಪ್ರತಿ ತಿಂಗಳು 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ನೀಡುತ್ತಿದೆ. ಇದಕ್ಕಾಗಿ ಪ್ರತಿ ತಿಂಗಳು 440 ಕೋಟಿ ವೆಚ್ಚವಾಗ್ತಿದೆ. ಆದರೆ ಗೃಹ ಬಳಕೆ ಹೆಸರಿನಲ್ಲಿ ವಾಣಿಜ್ಯ ಬಳಕೆಗೂ ಫ್ರೀ ವಿದ್ಯುತ್ ಪಡೆಯುತ್ತಿದ್ದಾರೆ. ರಾಜ್ಯದಲ್ಲಿ ಇರುವ ಅನ್ಯ ರಾಜ್ಯದವರಿಗೆ ಗೃಹಜ್ಯೋತಿ ಲಾಭ ಸಿಗ್ತಿದ್ದು, ಅಂತವರಿಗೆ ಯೋಜನೆ ಸ್ಥಗಿತಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಆಧಾರ್, ಕೆವೈಸಿ, ಫೋನ್ ನಂಬರ್ ಪಡೆದು ಪುನರ್ ಪರಿಶೀಲನೆ ಮಾಡಲಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ರಿವೆರಿಫಿಕೇಷನ್ಗೆ ಅವಕಾಶ ನೀಡೋ ಸಾಧ್ಯತೆ ಇದೆ. 2 ದಿನದಲ್ಲಿ ಪರಿಷ್ಕರಣೆ ಬಗ್ಗೆ ಅಧಿಕೃತ ಆದೇಶ, ಮಾನದಂಡಗಳ ಪ್ರಕಟವಾಗುವ ಸಾಧ್ಯತೆ ಇದೆ. ಬೆಸ್ಕಾಂ ಅಧಿಕೃತ ಮೂಲಗಳಿಂದ TV9ಗೆ ಮಾಹಿತಿ ದೊರಕಿದೆ. ನಮ್ದು ಸರಿಯಾಗಿ ಸಿಗಬೇಕಂತ ಇನ್ನೊಂದ್ಸಲ ಅರ್ಜಿ ತಗೊಳ್ತಾವಂತ ಹೊಸ CM ಘೋಷಣೆ ಮಾಡೋದು ಒಳ್ಳೆಯದು, ಮಾಡಬೇಕು. ಯಾಕಂದರೆ ನೀನು ಹೇಳಿದಲ್ಲ, ಒಂದೇ ಮನೆಯಲ್ಲಿ 3 ಜನ ಹಣ ಪಡ್ತಿದ್ದಾರೆ. ನಾವು ಮನೆ ಕೊಟ್ಟರೆ ಅದನ್ನು ಕಮರ್ಷಿಯಲ್ಗೆ ಯೂಸ್ ಮಾಡ್ತಿದ್ದಾರೆ, ಕರೆಂಟು, ಇಂಥೆಲ್ಲ ಭಾಳಷ್ಟು ಲ್ಯಾಪ್ಸಸ್ ಇದೆ ಅದರಲ್ಲಿ. ಮತ್ತೊಂದು ಸಲ ಅದನ್ನು ಕಠಿಣವಾಗಿ ಮಾಡೋದು ಒಳ್ಳೆಯದು. ಇನ್ನು ಅರ್ಜಿ ಸಲ್ಲಿಕೆಗೆ ಸಾರ್ವಜನಿಕರು ಆಕ್ಷೇಪ ಎತ್ತಿದ್ದಾರೆ. ಇವ್ರಿಗೆ ಬೇಕಂತೆ ಇವರು ಯಾವಾಗ ಬೇಕಾವಾಗ ಕಾನೂನು ಮಾಡ್ಕೊಂಬಾರ್ದು ಸರ್. ಸಾರ್ವಜನಿಕರು ಏನು ಫಸ್ಟಿಂದ ಕೊಟ್ಟಿರ್ತಾರೆ, ಅರ್ಜಿ ಆಗಲಿ ಯಾವುದೋ ಮತ್ತೊಂದಾಗಲಿ ತಗೊಂಡಿರ್ತಾರೆ. ಇವರು ಈಗ 6 ತಿಂಗಳು ಬಿಟ್ಟು ಇವ್ರು CM ಚೇಂಜ್ ಆದರೆ ಅವ್ರು ಬಂದು ಒಂದು ರೂಲ್ಸು, ಇವರು ಒಂದು ರೂಲ್ಸು, ಅದೆಲ್ಲ ಮಾಡಬಾರ್ದು ಸರ್. ಏನಿರುತ್ತೆ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ. ಇನ್ನೊಂದು 2 ವರ್ಷ ಆಮೇಲೆ ನೋಡೋಣ, ಹೊಸ ಸರ್ಕಾರ ಬಂದಾಗ ನೋಡೋಣ. ಮತ್ತೆ ಮಾಡಿ ಏನು ಪ್ರಯೋಜನ ಇದೆ, ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಆಗೋಯ್ತು. ತೆಗೆಯೋದಾದರೆ ಪೂರ್ತಿ ತೆಗೆದುಬಿಡ್ಲಿ. ಯಾರಿಗೂ ಎಲ್ಲರೂ ಬದುಕತ್ತಾರೆ. ಸುಮ್ಮನೆ ಒಂದು ಸತಿ ಕೊಡ್ತೀವಿ, ಒಂದು ಸತಿ ಬೇಡ ಅನ್ನೋದು ಇದು ಸರಿ ಇರೋದಿಲ್ಲ. ಇದು ದಿವಸಕ್ಕೊಂದೊಂದು ರೂಲ್ಸ್ ಮಾಡ್ತಿದ್ರೆ ಎಲ್ಲರಿಗೂ ತೊಂದರೆ ಆಗ್ತದೆ. ಶಕ್ತಿ ಯೋಜನೆಗೂ ಐಡೆಂಟಿಟಿ ಕಾರ್ಡ್ ಕೊಡಲು ತೀರ್ಮಾನ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಮಾತ್ರವಲ್ಲ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಒದಗಿಸುವ ಶಕ್ತಿ ಯೋಜನೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಕರ್ನಾಟಕದಲ್ಲಿ ಯಾರಿಗೆ ವೋಟ್ ಇದೆಯೋ ಅವರಿಗೆ ಯೋಜನೆ ಕೊಡಬೇಕು. ಉಚಿತ ಪ್ರಯಾಣಕ್ಕೆ ಐಡೆಂಟಿಟಿ ಕಾರ್ಡ್ ಕೊಡಲು ಈ ಹಿಂದೆಯೇ ತೀರ್ಮಾನಿಸಿದ್ವು. ಅದನ್ನ ಯೋಜನೆ ವ್ಯಾಪ್ತಿಗೆ ತರುವ ಕೆಲಸ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು, ವೋಟ್ ಇಲ್ಲದೆ ಹೋದವ್ರಿಗೆ ಯಾರು ಕೊಡ್ಬೇಕು, ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಈಗಾಗಲೇ ಕ್ಯಾಬಿನೆಟಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಿಂದೆನೇ ತೀರ್ಮಾನ ಮಾಡಿದ್ವಿ, 3 ತಿಂಗಳಿಂದನೇ. ಆ ಪ್ರೊಸೀಜರು ನಡೀತಾ ಇದೆ. ಆರ್ಥಿಕ ಸೋರಿಕೆ ತಡೆಗಟ್ಟಲು ಸರ್ಕಾರ ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ಮುಂದಾಗಿದೆ. ಶೀಘ್ರವೇ ಒಂದರ ಮೇಲೊಂದು ಯೋಜನೆಗಳಿಗೆ ಮರು ಅರ್ಜಿ ಸಲ್ಲಿಕೆ ಆರಂಭವಾಗಲಿದೆ. ಬ್ಯೂರೋ ರಿಪೋರ್ಟ್ TV9.